ರೇಪ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಜೈಲು ಶಿಕ್ಷೆ ವಿಧಿಸಿರುವಂತಹ ತೀರ್ಪನ್ನ ಅರಗಿಸಿಕೊಳ್ಳೋದಕ್ಕಾಗದೆ ಪ್ರಜ್ವಲ್ ರೇವಣ್ಣ ಒದ್ದಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಬಹಳ ಬೇಜಾರಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ತೊಳಲಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ಮುಂದೆ ಸಜಾ ಕೈದಿಯಾಗಿರ್ತಾರೆ. ನಾಳೆ ಪ್ರಜ್ವಲ್ಗೆ ಕೈದಿ ನಂಬರ್ ಅನ್ನು ಕೂಡ ಜೈಲಧಿಕಾರಿಗಳು ನೀಡ್ತಾರೆ. ಬಿಳಿ ಬಟ್ಟೆ, ಸಜಾ ಕೈದಿಯ ನಂಬರ್, 8 ಗಂಟೆ ಕೆಲಸ ಮಾಡಲೇಬೇಕು. ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕ ಹಾಗೆ ಸಂಬಳವನ್ನ ಪಾವತಿ ಮಾಡಲಾಗುತ್ತೆ. ಉಳಿದ ಎಲ್ಲ ಸಜಾ ಆಗಿರೋ ಕೈದಿಗಳಿಗೆ ಹೇಗಿರುತ್ತೋ ಹಾಗೆ ಒಂದು 10 ವರ್ಷ ಶಿಕ್ಷೆ ಆಗಬಹುದು ಅಥವಾ ಕಡಿಮೆ ಶಿಕ್ಷೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ಇವತ್ತಿನ ತೀರ್ಪು ದೊಡ್ಡ ಆಘಾತ ತಂದಿದೆ. ಜೀವಿತಾವಧಿ ಪೂರ್ತಿ ಜೈಲಿನಲ್ಲೇ ತಾನು ಕೊಳಿಬೇಕು ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ದೊಡ್ಡ ಆಘಾತಕ್ಕೊಳಗಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಒದ್ದಾಡಿದಾರಂತೆ. ನನ್ನ ಜೀವನ ಪೂರ್ತಿ ಇನ್ನು ಈ ಜೈಲೊಳಗೆ ಕಳಿಬೇಕಲ್ಲ ಅನ್ನೋದನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣಗೆ. ಯಾವಾಗ ಜೀವಾವಧಿ ಶಿಕ್ಷೆ ಅನ್ನೋದು ಪ್ರಕಟ ಆಯಿತು, ಅದಕ್ಕೆ ಮುಂಚೆ ಕೂಡ ಅಷ್ಟೇ ಆತಂಕ, ಕಳವಳ ಇದ್ದಿದ್ದು. ಅದಕ್ಕಾಗಿಯೇ ಜಡ್ಜ್ ಮುಂದೆ ಮಾತಾಡುವಾಗ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ಕೊಂಡಿದ್ದು. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ನನಗೆ ರಾಜಕೀಯವಾಗಿ ಸಿಲುಕಿಸಿ ಹೀಗೆ ಮಾಡಿದ್ರು, ನನ್ನ ತಪ್ಪಿಲ್ಲ, ನಾನು ದೋಷಿ ಅಲ್ಲ ಅನ್ನುವಂಥದ್ದನ್ನು ಹೇಳಿದರು. ಆದರೆ ನ್ಯಾಯಾಲಯ ಸಂಪೂರ್ಣ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದ ನಂತರ, ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಹೀಗಾಗಿ ಜೀವಾವಧಿ ಶಿಕ್ಷೆ ಅನ್ನುವಂಥ ತೀರ್ಪನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಪ್ರಕಟ ಮಾಡಿದೆ. ಇದನ್ನು ಪ್ರಜ್ವಲ್ ರೇವಣ್ಣಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರಸಿಡಿಲು ಬಂದು ಅಪ್ಪಳಿಸಿದ ಹಾಗಾಗೋಗಿದೆ ಪ್ರಜ್ವಲ್ ರೇವಣ್ಣ ಪಾಲಿಗೆ. ಚಿಕ್ಕ ವಯಸ್ಸಿಗೇನೆ ಸಂಸದನಾಗಿ ಆಯ್ಕೆಯಾಗಿದ್ದದ್ದು, ದೊಡ್ಡ ಮನೆತನ, ಕುಟುಂಬದಿಂದ ಬಂದಂಥ ಪ್ರಜ್ವಲ್ ರೇವಣ್ಣ ಈಗ ಇಡೀ ಜೀವನ ಜೈಲಿನಲ್ಲಿ ಕೊಳೆಯುವಂಥ ಶಿಕ್ಷೆಯನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.